ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ವ್ಲಾಗ್ಸ್. ಕಾಲೇಜಿಗೆ ಯಾವ್ಯಾವ ಬುಕ್ಸ್ ಬೇಕು ಅಂತ ಇಟ್ಕೊಂಡು ಅಮ್ಮಂಗೆ ಅಡುಗೆಗೆ ಸಹಾಯ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಅಮ್ಮ ಮೆಹಂದಿ ಹಚ್ಕೊಂಡು ಬಂದರು. ಈ ಗ್ಲೌಸ್ನ ನಾನು ಲ್ಯಾಬಲ್ಲೂ ಯೂಸ್ ಮಾಡೋಕ್ಕಿಂತ ಮೆಹಂದಿ ಹಚ್ಚಕ್ಕೆ ಯೂಸ್ ಮಾಡಿದ್ದೆ ಜಾಸ್ತಿ. ಆಮೇಲೆ ಕಾಲೇಜಿಗೆ ಪತ್ರ ಬಿಡಿಸ್ಕೊಂಡೆ. ಕಾಲೇಜಿಗೆ ಬಂದಮೇಲೆ ಗೊತ್ತಾಯಿತು ಲ್ಯಾಬ್ ಕೀನೇ ಮರ್ತು ಬಂದೀನಿ ಅಂತ. ಮತ್ತೆ ಮನೆಗೆ ಹೋಗಿ ಕೀ ತೊಗೊಂಡು ಬಂದೆ. ಅಲ್ಲಿಂದ ಬಂದು ತಿಂಡಿ ತಿಂದು ಲ್ಯಾಬಳಿಗೆ ಹೋದ್ವಿ. ಇವತ್ತು ಆರ್ಗ್ಯಾನಿಕ್ ಲ್ಯಾಬ್ ಇತ್ತು. ನನ್ನ ಪಾರ್ಟ್ನರ್ ಬಂದಿರಲ್ಲ, ಹಂಗಾಗಿ 3 ಜನ ಸೇರ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ವಿ. ನೋಡಿ, ಇವರೇ ನಮ್ಮ ಆರ್ಗ್ಯಾನಿಕ್ ದೇವರು. ಪ್ರೊಸೀಜರ್ ಕೊಟ್ಟು ಆರಾಮಾಗಿ ಕೂತವ್ರೆ ಮಾಡಿ ಅಂತ ಹೇಳ್ಬಿಟ್ಟು. ಫೈನಲಿ ಲ್ಯಾಬ್ ಒಂದಿತ್ತು, ಕ್ಲಾಸ್ ಏನಿರಲಿಲ್ಲ, ಮುಗಿಸ್ಕೊಂಡು ಆಚೆ ಬಂದ್ವಿ. ಮನೆಗೆ ಬಂದರೆ ಬೋಲ್ಟ್ ಹಾಕೈತೆ ಒಳಗಡೆಯಿಂದ. ಏನು ಮಾಡೋದು ತೆಗಿತಾ ಇದೆ ನಮ್ಮಮ್ಮ. ಸೊ ಆಚೆನೇ ವೆಯ್ಟಿಂಗು. ಫೈನಲಿ ಅಮ್ಮ ಬಾಗಿಲು ತೆಗಿತು. ಸೊ ಮಧ್ಯಾಹ್ನದ ಊಟ ಮುಗಿಸಿ ಕೂತಿದ್ದೆ. ಅಷ್ಟೊತ್ತಿಗೆ ಅಮ್ಮ ಬಿಸಿ ಬಿಸಿ ಕಜ್ಜಾಯ ಮಾಡಿತ್ತು. ಆ್ಯಕ್ಚುಲಿ ಇವತ್ತು ನಮ್ಮ ಹೇಮಾವತಿ ನಗರದ್ದು ಗಣಪತಿ ವಿಸರ್ಜನೆಯದು ಮೆರವಣಿಗೆ ಇತ್ತು. ಸೊ ನೋಡಬೇಕು ಅಂತ ಆ್ಯಕ್ಚುಲಿ ನಮ್ಮ ಮನೆ ಮುಂದೆನೇ ಹೋಗ್ತಿದ್ರು ವರ್ಷ. ಈ ಸಲ ದೊಡ್ಡ ಗಣಪತಿ ತಂದಿದ್ದರಿಂದ ಬರೋಕ್ಕಾಗಲಿಲ್ಲ. ರಿಂಗ್ ರೋಡಲ್ಲೇ ಹೋಗ್ತಿತ್ತು. ಹಾಗಾಗಿ ನಾನು ಸ್ವಾಮಿ ಇಬ್ಬರು ರಿಂಗ್ ರೋಡ್ಗೆ ಹೋಗಿ ನೋಡ್ಕೊಂಬಂದ್ವಿ. ದೇವ್ರು ನೋಡ್ಕೊಂಬಂದ್ಮೇಲೆ ಕೆಳಗಡೆ ತರಕಾರಿ ಅಂಗಡಿಯವರು ಕುಮಾರಣ್ಣ ಪರಿಚಯ. ಆ ಅಣ್ಣಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅಮ್ಮ ಮಾತಾಡ್ತಿತ್ತು, ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನಾನೇ ಅಂಗಡಿ ಹತ್ರ ಹೋದೆ. ಇದು ಫಸ್ಟ್ ಭಯಪಡ್ತು, ಆಮೇಲೆ ಗೊತ್ತಾಯ್ತು ಅಮ್ಮನೇ ಅಂತ. ಶಾಂಟಿ ಮನೆಯಿಂದ ಬಂದು ಗಂಜಿ ಮಾಡಿಟ್ಟು ನಾಳೆ ಸ್ವಲ್ಪ ಕ್ಲಾಸ್ ವರ್ಕ್ ಇತ್ತು, ಅದು ಮುಗ್ಸಕ್ಕೆ ಅಂತ ಕೂತ್ಕೊಂಡೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.